ಬೇಕಾಗಿರ್ಲಿಲ್ಲ ರಘು. ನಿಮ್ಮಮ್ಮ ನಮ್ಮ ಜೊತೆ ಚೆನ್ನಾಗಿರೋದೇ ಬೇಕಾಗಿರ್ಲಿಲ್ಲ. ಮೊದಲಿದ್ರಲ್ಲ ಹಾಗೆ ವೈರಿಯಾಗಿದ್ರೇ ಚೆನ್ನಾಗಿರ್ತಾ ಇತ್ತು. ನಮ್ಮ ಪಾಡಿಗೆ ನಮ್ಗೇನು ಬೇಕೋ ಮಾಡ್ಕೊಂಡಿರ್ತಾ ಇದ್ವಿ. ಬಹುಶಃ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ದೆ ನಮ್ಗೆ ಹತ್ರ ಆದ್ರು ಅಂತ ಕಾಣುತ್ತೆ. ಇಲ್ಲ ಯಶು, ನನಗೆ ಹುಷಾರಿರ್ಲಿಲ್ವಲ್ಲ, ಅದೊಂದು ನೆಪ ಅಷ್ಟೇ. ಲಾಯರ್ ನೋಟಿಸ್ ಹೋದಾಗ ಫೋನ್ ಮಾಡಿ ಹೇಗೆ ಆಡ್ಕೊಂಡಿದ್ರು ಗೊತ್ತಾ? ಆಮೇಲೆ ಸಿಕ್ಕಾಕೊಳ್ತೀನಿ ಅಂತ ಗೊತ್ತಾಗಿದೆ. ಅದೇ ಸಮಯಕ್ಕೆ ಸರಿಯಾಗಿ ನಿನಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇಲ್ಲ ಯಶು, ಮಗನಿಗೇನಾದರೂ ಆದರೆ ಎಂಥ ತಾಯಿನಾದರೂ ಕರಗ್ತಾರಲ್ವಾ? ರಘು, ಈ ಯಶೋಧ ಕೂಡ ಒಬ್ಳು ತಾಯಿ. ಅವಳಿಗೂ ಅವಳ ಮಗು ಬೇಕು ಅಂತ ಅನ್ಸೋದ್ರಲ್ಲಿ ತಪ್ಪೇನಿದೆ? ಅವ್ರಿಗೂ ಆ ಕಾಳಜಿ ಇದೆ ಯಶು. ಕೇಸ್ ನಡೆದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆ ಅವಮಾನ ಸಹಿಸೋಕ್ಕಾಗದೆ ನಾನು ಸಾಯ್ತೀನಿ, ಜೊತೆಗೆ ಮಗು ಸಿಕ್ಕಿದ್ರೆ ಸಾಕು ಅಂತ ಅಮ್ಮ ಹೇಳಿದ್ರು. ತಾಯಿ ಸೆಂಟಿಮೆಂಟ್ನ ನಿನ್ನ ತಲೆ ಒಳಗೆ ತುರುಕಿದ್ದಾರೆ. ಯಾವ ಮಕ್ಕಳು ತಾಯಿನ ಬಿಟ್ಕೊಡೋದಿಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಲ್ಲ ಯಶು, ಇದೇ ಕೇಸು ಕಾಂಪ್ರಮೈಸ್ನಲ್ಲಿ ಮುಗಿದ್ರೆ ಯಾರಿಗೂ ಲಾಸ್ ಇಲ್ವಲ್ಲ? ಎಲ್ಲರೂ ಸಂತೋಷವಾಗಿರ್ಬೋದಲ್ವ? ಲಾಯರ್ ಕೂಡ ಅದನ್ನೇ ಹೇಳಿದರು, ಆದಷ್ಟು ಕಾಂಪ್ರಮೈಸ್ ಆದ್ರೇ ಒಳ್ಳೆಯದು ಅಂತ. ಅದು ಅಲ್ಲದೆ ಈ ಕೇಸ್ನ ಮುಖ್ಯ ಲಿಂಕ್ ರೂಪ ಸತ್ತ ಮೇಲೆ ಈ ಕೇಸ್ ಬಗ್ಗೆ ಲಾಯರ್ಗೆ ಅನುಮಾನ ಶುರುವಾಗಿದೆ. ಆದರೆ ಮನ್ಮಥ ಇದಾನಲ್ಲ, ಅವನು ನಂಬೋ ಹಾಗಿಲ್ಲ ಯಶು. ನಮಗಿಂತ ವಿದ್ಯಾಧರ ಫ್ಯಾಮಿಲಿಗೆ ಹೆಚ್ಚು ಕ್ಲೋಸ್ ಅವನು. ನಿಮ್ಮಮ್ಮ ಸರಿ ಹೋದ್ರು ಅಂದ್ಕೊಂಡಿದ್ದೆ. ಮೊದಲು ವೈರಿಯಾಗಿ ಕತ್ಕೂ ಇದ್ರು, ಈಗ ವಿಶ್ವಾಸದಲ್ಲಿ. ಹಾಗನ್ಬೇಡ ಯಶು, ಈಗ ಅವರಿಗೂ ಅವರ ತಪ್ಪು ಏನು ಅಂತ ಗೊತ್ತಾಗಿದೆ. ಲೇಟಾಗಿ ಗೊತ್ತಾದ್ರೆ ಏನು ಪ್ರಯೋಜನ ಹೇಳು? ಕಳೆದು ಹೋದ ಜೀವನ ಸಿಗತ್ತಾ? ನನ್ನ ಮನೆಯವರೇ ನನಗೆ ವೈರಿಗಳಾದ್ರು. ಚೇತು, ನಿಮ್ಮಮ್ಮ, ನನ್ನ ಮಗು ನನ್ನ ಕೈಗೆ ಬರೋ ಹೊತ್ತಿಗೆ ನನ್ನ ಲೈಫೇ ಮುಗ್ದೋಗಿರುತ್ತೋ ಏನೋ.